ನಮಸ್ಕಾರ ಎಲ್ರಿಗೂ. ನಾನು ವಿಜಯಲಕ್ಷ್ಮಿ. ವಿ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ಸೊ ಇದು ಬಂದು ನನ್ನ ಹೊಸ ಚಾನಲ್ ಅಂತ ಹೇಳಿದಾಗಲೇ ಗೊತ್ತಾಗಿರುತ್ತೆ, ನಿಮಗೆ ಡೌಟ್ ಬಂದಿರುತ್ತೆ. ಸೊ ಇನ್ನೊಂದು ಚಾನಲ್ ಇರ್ಬೋದು ಅಂತ. ಸೊ ಇನ್ನೊಂದು ಚಾನಲ್ ಇದೆ, ವಿ ಫ್ಯಾಷನ್ ಚಾನಲ್ ಅಂತ. ಸೊ ಅದರಲ್ಲಿ ನಾನು ಟೈಲರಿಂಗ್ ಬಗ್ಗೆ ಕೋಚಿಂಗ್ ಕೊಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಆ ಚಾನಲ್ನ ನೀವು ವಿ ಫ್ಯಾಷನ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ನೀವು ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ಬಂದು ನನ್ನ ವಿ ಅಪ್ಡೇಟ್ಸ್ ಅಂತ. ಸೊ ಏನೇನು ಸುಮಾರು ಒಂದಷ್ಟು ಇನ್ಫಾರ್ಮೇಶನ್ ಹೆಣ್ಮಕ್ಳಿಗೆ ಏನಾದ್ರು ಸ್ಕೀಮ್ ಬಗ್ಗೆ, ಗೌರ್ಮೆಂಟ್ ಸ್ಕೀಮ್ ಬಗ್ಗೆ, ಕೆಲಸಗಳ ಬಗ್ಗೆ, ಅಥವಾ ಬ್ಯಾಂಕ್ ಅಲ್ಲಿ ಯೋಜನೆಗಳು ಸಿಗುತ್ತೆ, ಕಡಿಮೆ ಬಡ್ಡಿ ಅಮೌಂಟ್ಗೆ ಇಂಟ್ರೆಸ್ಟ್, ಮಂತ್ಲಿ ಸಿಗುವಂತ ಇಂಟ್ರೆಸ್ಟ್. ಸೊ ಸುಮಾರು ಎಲ್ಲಾ ತರದ ವಿಷಯ ಅಪ್ಡೇಟ್ಗಳನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ಇವತ್ತಿನ ಟಾಪಿಕ್ ಅಲ್ಲಿ, ಇದು ಫಸ್ಟ್ ವಿಡಿಯೋ ನಂದು. ಇವತ್ತಿನ ಟಾಪಿಕ್ ಅಲ್ಲಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ, ಇದ್ರ ಬಗ್ಗೆ ನಾನು ನಿಮ್ಗೆ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಬಂದು ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರದಿಂದ ತಂದಿರುವಂತಹ ಸ್ಕೀಮ್. ಇದು ಬಹಳ ಉಪಯುಕ್ತ ಹಾಗೆ ಲಾಭದಾಯಕ. ಸುಮಾರು ಜನಕ್ಕೆ ಈ ತರ ಇನ್ಫಾರ್ಮೇಶನ್ ಎಲ್ಲ ಇರಲ್ಲ. ಸೊ ಹಂಗಾಗಿ ಇನ್ಫಾರ್ಮೇಶನ್ ನ ನೀಟಾಗಿ ನಿಮ್ಗೆ ಅರ್ಥ ಆಗೋ ತರ ನೀವು ಹೋಗಿ ಇನ್ವೆಸ್ಟ್ ಮಾಡಿ ಓಪನ್ ಮಾಡ್ಕೊಂಡು ಖಾತೆನ ಅಂದ್ರೆ ಅಕೌಂಟ್ ನ ಯೂಸ್ ಮಾಡ್ಕೊಳ್ಳೋ ತರ ನಾನು ಡೈಲಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ನನ್ನ ಚಾನೆಲ್ನ ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಏನಕ್ಕಂದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅದರಲ್ಲೂ ಈ ವಿಡಿಯೋ ತುಂಬಾ ಉಪಯುಕ್ತವಾಗಿದೆ. ಸೊ ಇದು ಬಂದು ಪೋಸ್ಟ್ ಆಫೀಸ್ ಸ್ಕೀಮ್ ಅಂತ, ಮಂತ್ಲಿ ಇನ್ಕಮ್ ಸ್ಕೀಮ್, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರದವರು ಮಾಡಿರುವಂತದ್ದು. ಈ ಸ್ಕೀಮ್ ಅಲ್ಲಿ ನೀವೊಂದು ಸ್ವಲ್ಪ ಅಮೌಂಟ್ ಅಂದ್ರೆ ಮಿನಿಮಮ್ ಇಷ್ಟು ಅಂತ ಹೇಳಿ ಒಂದು 5 ವರ್ಷದವರೆಗೂ ಎಷ್ಟೆಷ್ಟು ಇಡಬಹುದು, ಎಷ್ಟೆಷ್ಟೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಈ ಅಮೌಂಟ್ ನ ನೀವು ಇನ್ವೆಸ್ಟ್ ಮಾಡಬೇಕು. ಸೊ ಯಾವ ರೀತಿ, ಪೋಸ್ಟ್ ಆಫೀಸ್ ಅಲ್ಲಿ ಆಲ್ರೆಡಿ ನಿಮ್ದು ಅಕೌಂಟ್ ಇದೆಯಾ, ಖಂಡಿತ ಆ ಅಕೌಂಟ್ ಅಲ್ಲೇನೆ ನೀವು ಇಡಬಹುದು. ಅಥವಾ ನಿಮ್ದು ಯಾವ್ದು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇಲ್ಲ ಅಂದ್ರೆ ಖಂಡಿತ ನೀವು ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ನ ಓಪನ್ ಮಾಡಿ. ಸೊ ಇಮಿಡಿಯೇಟ್ ನೀವು ಕೂಡ ಈ ಸ್ಕೀಮ್ ನ ಯೂಸ್ ಮಾಡ್ಕೊಳ್ಬಹುದು, ಯಾವುದೇ ತೊಂದರೆ ಇಲ್ಲ. ಸೊ ಇದು ಬಂದು ಕೇಂದ್ರ ಸರ್ಕಾರ, ಮೊದಲೇ ಹೇಳಿದ್ನಲ್ಲ, ಕೇಂದ್ರ ಸರ್ಕಾರದವರು ಮಾಡಿರುವಂತ ಜನಗಳಿಗೆ ಇದು ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಮಾಡಿರೋದು. ಸೊ ಯಾವ ತರ ಎಲ್ಲ ಇಡ್ಬೋದು. ಇವಾಗ ನೋಡಿ, ನೀವು ಒಂದಷ್ಟು ಸೇವಿಂಗ್ಸ್ ಅಂತ ಇಟ್ಕೊಂಡಿರ್ತೀರಾ, ಮೊದಲು ಇನ್ಕಮ್ ಸ್ಕೀಮ್ ಅಂತ ಹೇಳ್ಬಿಟ್ಟು, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಹೇಳ್ಬಿಟ್ಟು. ಇದು ಕರೆಕ್ಟ್ ಆಗಿ ತಿಂಗಳು ಬಂದು ನಿಮ್ಮ ಅಕೌಂಟ್ಗೆ ಇಂಟ್ರೆಸ್ಟ್ ಏನಿದೆ, ಸೊ ಅದು ಬಂದು ನಿಮ್ಮ ಅಕೌಂಟ್ಗೆ ಮಂತ್ಲಿ ಕರೆಕ್ಟ್ ಆನ್ ಡೇಟ್ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಸೊ ಎಷ್ಟು ಸಿಗುತ್ತೆ ನಿಮ್ಗೆ ಇಂಟ್ರೆಸ್ಟ್, ಎಷ್ಟು ದುಡ್ಡು ಇಟ್ರೆ ಎಷ್ಟು ಸಿಗುತ್ತೆ. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹೌದು, ನೀವು ಏನು ನಾವು ಇಡ್ತಾ ಇದೀವಿ ಅಮೌಂಟ್ ನ ಪೋಸ್ಟ್ ಆಫೀಸ್ ಅಲ್ಲಿ, ಅದನ್ನ ನಾವು ಬ್ಯಾಂಕ್ ಅಲ್ಲಿ ಇಟ್ರೆ ನಮಗೆ ಸಿಗಲ್ವಾ, ಅಲ್ಲೂ ಸಿಗುತ್ತಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ಸಿಗುತ್ತೆ, ಬಟ್ ಪೋಸ್ಟ್ ಆಫೀಸ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಸಿಗುತ್ತೆ. ಬ್ಯಾಂಕ್ ಅಲ್ಲಿ ಏನ್ ಇಡ್ತೀವಿ ಅದಕ್ಕಿಂತ ಪೋಸ್ಟ್ ಆಫೀಸ್ ಅಲ್ಲಿ, ಅದರಲ್ಲೂ ಈ ಮಂತ್ಲಿ ಇನ್ಕಮ್ ಸ್ಕೀಮ್ ಏನಿದೆ, ಸೊ ಇದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಸಿಗುತ್ತೆ. ಸೊ ಇದು ಮಂತ್ಲಿ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಇಂಟ್ರೆಸ್ಟ್. ಸೊ ಅದ್ರ ಬಗ್ಗೆ ಯಾವ್ದು ನಿಮ್ಗೆ ಡೌಟ್ಸ್ ಬೇಡ. ಸೊ ಇನ್ನೊಂದು, ಈ ಪೋಸ್ಟ್ ಆಫೀಸ್ ಅಲ್ಲಿ ನಿಮ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ, ಪೋಸ್ಟ್ ಆಫೀಸ್ ಅಲ್ಲಿ ಮಿನಿಮಮ್ ಇಷ್ಟು ಅಂತ ಇರುತ್ತೆ. ತುಂಬಾ ಜಾಸ್ತಿ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ, ನೀವು ಇವಾಗ ಹಸ್ಬೆಂಡ್ ವೈಫ್, ಗಂಡ ಹೆಂಡತಿ ಇರ್ತೀರಾ. ಸೊ ನೀವು ಜಂಟಿ ಅಕೌಂಟ್ ನ ಓಪನ್ ಮಾಡ್ಬೋದು, ಜಾಯಿಂಟ್ ಅಕೌಂಟ್. ಸೊ ಅದನ್ನ ಓಪನ್ ಮಾಡಿ ಅಲ್ಲಿ ನೀವು ಜಾಸ್ತಿ ಅಮೌಂಟ್ ನ ಇಡ್ಬೋದು. ಏನಕ್ಕೆ ಜಾಯಿಂಟ್ ಅಕೌಂಟ್ ಇರುತ್ತಲ್ಲ, ಅಮೌಂಟ್ ನ ಜಾಸ್ತಿ ಇಡ್ಬೋದು. ಸೊ ಇನ್ನೊಂದು, ಈ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ಗೆ ಎಷ್ಟು ವರ್ಷದವರು ನಾವು ಈ ಸ್ಕೀಮ್ ನ ಯೂಸ್ ಮಾಡ್ಕೊಳ್ಬಹುದು. 18 ವರ್ಷ ಮೇಲಿರೋರು ಪ್ರತಿಯೊಬ್ರು ಕೂಡ ಈ ಸ್ಕೀಮ್ ನ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಅದರಲ್ಲೂ 10 ವರ್ಷಕ್ಕಿಂತ ಕಡಿಮೆ ಇರೋರು, ಅಪ್ರಾಪ್ತರು ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ಇರೋರು, 10 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳಂತವ್ರು, ಅವರ ಹೆಸರಲ್ಲಿ ತಂದೆ ತಾಯಿ ಈ ಸ್ಕೀಮ್ ನ ಯೂಸ್ ಮಾಡ್ಕೊಳ್ಬಹುದು. ಇದು ನೀವು ಈ ಸ್ಕೀಮ್ಗೆ ಸೇರ್ಕೊಳ್ತೀವಿ ಅಂದ್ರೆ 1,000ದಿಂದ 9 ಲಕ್ಷದವರೆಗೆ ನೀವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಠೇವಣಿ ಅಂದ್ರೆ ಡೆಪಾಸಿಟ್ ಮಾಡ್ಬೇಕಾಗತ್ತೆ. ಇದಕ್ಕೆ ನಿಮ್ಮ ಠೇವಣಿಗೆ ಇವಾಗ ಅಟ್ ಪ್ರೆಸೆಂಟ್ 7.4 ಅಂದ್ರೆ 7.4% ಅಷ್ಟು ನಿಮ್ಗೆ ಪೋಸ್ಟ್ ಆಫೀಸ್ ಈ ಸ್ಕೀಮ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಕೊಡ್ತಾ ಹೋಗುತ್ತೆ. ಈ ಇಂಟ್ರೆಸ್ಟ್ ಪ್ರತಿ 3 ತಿಂಗಳಿಗೊಂದ್ಸರಿ ಚೇಂಜ್ ಆಗುತ್ತೆ. ಈ ರೂಲ್ಸ್ ಪ್ರಕಾರ ಪ್ರತಿ 3 ತಿಂಗಳಿಗೊಂದ್ಸರಿ ಚೇಂಜ್ ಆಗುತ್ತೆ. ಸೊ ನಿಮ್ಗೆ ಒಂದು ಉದಾಹರಣೆ ಕೊಡ್ಬೇಕು ಅಂತ ಅಂದ್ರೆ, 1 ಲಕ್ಷ ನೀವು ಇಟ್ರೆ, 1 ಲಕ್ಷ ನೀವು ಈ ಠೇವಣಿ ಇಟ್ರೆ, 1 ಲಕ್ಷ ನೀವು ಠೇವಣಿ ಇಟ್ರೆ ನಿಮ್ಗೆ 610 ರೂಪಾಯಿ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. 1 ಲಕ್ಷ ಠೇವಣಿ ಇಟ್ರೆ
ತಿಂಗಳಿಗೆ 610 ರೂಪಾಯಿ ನಿಮ್ಮ ಅಕೌಂಟ್ಗೆ ಇಂಟ್ರೆಸ್ಟ್ ಅನ್ನೋದು ನೀವು ತಗೊಳ್ಬಹುದು. 9 ಲಕ್ಷ ಇಟ್ರೆ 9 ಲಕ್ಷ ನೋಡಿ, 1 ಲಕ್ಷ ಇಟ್ರೆ 610 ರೂಪಾಯಿ, 9 ಲಕ್ಷ ಇಟ್ರೆ ನೀವು 5550 ರೂಪಾಯಿ ನೀವು ತಗೊಳ್ಬಹುದು. 15 ಲಕ್ಷ ಇಟ್ರೆ, 15 ಲಕ್ಷ ಯಾವಾಗ ಒಬ್ಬರೇ ಇಡಕ್ಕಾಗಲ್ಲ, ಜಂಟಿ ಅಂದ್ರೆ ಗಂಡ ಹೆಂಡತಿ ಇಬ್ರು ಜಾಯಿಂಟ್ ಅಕೌಂಟ್ ಅಲ್ಲಿ ನೀವು ಇಟ್ಕೊಳ್ಬಹುದು. ಅಂದ್ರೆ ಗಂಡ ಹೆಂಡತಿನಿ ಅಂತಲ್ಲ, ಜಾಯಿಂಟ್ ಅಕೌಂಟ್ ಯಾರ್ಯಾರೆಲ್ಲ ಮಾಡಿಸಬಹುದು ಅದ್ರಲ್ಲೂ ರೂಲ್ಸ್ ಇರುತ್ತೆ. ನೀವು ಅಲ್ಲಿ ಹೋಗಿ ಪೋಸ್ಟ್ ಆಫೀಸಲ್ಲಿ ಕೇಳಿ, ಯಾರ್ಯಾರೆಲ್ಲ ಮಾಡಿಸಿದ್ರೆ ಅದಕ್ಕೆ ಏನೇನೆಲ್ಲ ರೂಲ್ಸ್ ಇರುತ್ತೆ ಅದನ್ನೆಲ್ಲ ನೀವು ವಿಚಾರಿಸ್ಕೊಳ್ಬಹುದು. 15 ಲಕ್ಷ ರೂಪಾಯಿ ಇಟ್ರೆ ಪ್ರತಿ ತಿಂಗಳು 9250 ರೂಪಾಯಿ ಸಿಗುತ್ತೆ. ಗಂಡ ಹೆಂಡತಿ ಇಬ್ರು ಜಾಯಿಂಟ್ ಅಕೌಂಟ್ ಅಲ್ಲಿ ಇಟ್ರೆ ನೀವು 15 ಲಕ್ಷನ ಪ್ರತಿ ತಿಂಗಳು 9250 ರೂಪಾಯಿ ನಿಮ್ಗೆ ಗ್ಯಾರಂಟಿ ಸಮೇತ. ನೀವು ಎಲ್ಲೂ ನೀವು ಏನು 15 ಲಕ್ಷನ ನಾವು ಇನ್ನೊಬ್ರ ಮೇಲೆ ಇನ್ವೆಸ್ಟ್ ಮಾಡಿ ಬಿಡೋಕ್ಕೂ ಆಗಲ್ಲ. ಸುಮಾರು ಏನೇನೋ ಇದೆ, ನಾವು ಚಿಟ್ ಫಂಡ್ಸ್ ಅದು ಇದು ಏನೇನೋ ಇರುತ್ತೆ. ಸೊ ಅದೆಲ್ಲ ಗ್ಯಾರಂಟಿ ಇರಲ್ಲ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಇದರಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ಭಯ ಇರಲ್ಲ. ನಿಮ್ಮ ಅಮೌಂಟ್ ಏನಿದೆ ಅದು ಸೇಫ್ ಆಗಿರುತ್ತೆ. 15 ಲಕ್ಷ ರೂಪಾಯಿ ಇವಾಗ ನೋಡಿ, ನೀವೆಲ್ಲಾದ್ರೂ ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಗೆ ಒಂದಷ್ಟು ಸೆಟ್ಲ್ಮೆಂಟ್ ಅನ್ನೋದು ಬಂದಿರುತ್ತೆ, ಅಥವಾ ನಿಮ್ಗೆ ಒಂದು ಯಾವ್ದಾದ್ರು ಒಂದು PF ಬಂದಿರುತ್ತೆ, ಅಥವಾ ನೀವು ಇಷ್ಟು ದಿವಸ ಹಣನ ಸಂಪಾದನೆ ಮಾಡಿ ಒಂದಷ್ಟು ಸೇವಿಂಗ್ಸ್ ಅಂತ ಮಾಡ್ಕೊಂಡ್ ಬಂದಿಟ್ಟಿರ್ತೀರಾ. ಆ ಅಮೌಂಟ್ ಏನ್ ಮಾಡೋದು? ಅಮೌಂಟ್ ನ 15 ಲಕ್ಷನ ಡೈಲಿ ನಾವು ಖರ್ಚು ಮಾಡ್ತಾ ತಿನ್ಕೊಂಡೋದ್ರೆ ಸೊ ಅದು ಉಳಿಯಲ್ಲ. ಅದನ್ನ ಮನೆಯಲ್ಲೇ ಇಟ್ರೆ ಅದು ಬೆಳೆಯಲ್ಲ. ಸೊ ಇದೆಲ್ಲ ಇರುತ್ತೆ. ಸೊ ಈ ರೀತಿ ನೀವು ಮಾಡ್ಕೊಂಡ್ರೆ ನೀವು ಅಮೌಂಟ್ ಬೆಳೆಯುತ್ತೆ, ನಿಮ್ಗೆ ಹೆಲ್ಪ್ ಕೂಡ ಆಗುತ್ತೆ. ನೋಡಿ ತಿಂಗಳಿಗೆ ಇವಾಗ ನೋಡಿ, ಇವಾಗ 9,000 ರೂಪಾಯಿಗೆ ಬೆಂಗಳೂರಲ್ಲಾದ್ರೆ ಜೀವನ ನಡೆಸಕ್ಕಾಗಲ್ಲ. ಸೊ ಅದೇ ಹಳ್ಳಿನಲ್ಲಿ ಯಾರಾದ್ರೂ ಇರ್ತಾರೆ ಅಂದ್ರೆ 9,000 ರೂಪಾಯಿಗೆ ಆರಾಮ್ಸಿ ಜೀವನ ನಡೆಸಬಹುದು. ಒಂದು 4 ಜನ ಇರುವಂತ ಕುಟುಂಬದವರು ಅವ್ರದ್ದೇನ್ ರೇಷನ್ ಖರ್ಚಿದೆ ಅದು ಆರಾಮ್ಸಿ ನೀವು ಮಾಡ್ಕೊಳ್ಬಹುದು. ಹಳ್ಳಿನಲ್ಲಿ ಆಗಲ್ಲ, ಹಳ್ಳಿನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಯೂಸ್ ಆಗುತ್ತೆ, ಬೆಂಗಳೂರಲ್ಲಿ ಇರೋರ್ಗೂ ಆಗುತ್ತೆ. ನಿಮ್ಮ ಅಮೌಂಟ್ ನ ಸುಮ್ನೆ ಬೀರುನಲ್ಲಿ ಇಟ್ಟು ಅಥವಾ ಎಲ್ಲೋ ಇಟ್ಬಿಟ್ಟು ಅದನ್ನ ಬಿಡೋ ಬದಲು ಈ ರೀತಿ ನೀವು ಪೋಸ್ಟ್ ಆಫೀಸಲ್ಲಿ ಇಡೋದ್ರಿಂದ ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ. ಸೊ ಅದಾದ್ಮೇಲೆ ಸೊ ಇದಕ್ಕೆ ರೂಲ್ಸ್ ಇದೆ. ನೀವು ಕೇಳ್ಬೋದು, ನಾನು ಫಸ್ಟ್ ಹೇಳಿದೆ 5 ಏನು ನಾವೇನ್ ಅಮೌಂಟ್ ಇಡ್ತೀವಿ, 1 ಲಕ್ಷ 2 ಲಕ್ಷ ಅಥವಾ 9 ಲಕ್ಷ ಅಥವಾ 15 ಲಕ್ಷ, ಮಿನಿಮಮ್ ಮ್ಯಾಕ್ಸಿಮಮ್ 15 ಲಕ್ಷ. ಸೊ ಇಷ್ಟು ಇಟ್ಟಾಗ ಸೆಂಟ್ರಲಿ 5 ವರ್ಷ ನೀವು ಇಡ್ಲೇಬೇಕು. ಅಟ್ ಪ್ರೆಸೆಂಟ್ ಅಟ್ ಎನಿ ಕಾಸ್ಟ್ ನೀವು 5 ಲಕ್ಷ 5 ವರ್ಷ ಅಟ್ ಎನಿ ಕಾಸ್ಟ್ 5 ವರ್ಷ ನೀವು ಅಮೌಂಟ್ ನ ಅಲ್ಲಿ ಇಡ್ಲೇಬೇಕು. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಸೆಂಟ್ರಲ್ ಪ್ರಾಬ್ಲಮ್ ಆಯ್ತು, ಹೆಲ್ತ್ ಇಶ್ಯೂಸ್ ಆಯ್ತು, ಏನಾದ್ರು ಪ್ರಾಬ್ಲಮ್ ಆಯ್ತು, ಸೆಂಟ್ರಲ್ ತೆಗಿಯಕ್ಕಾಗಲ್ವಾ? ಖಂಡಿತ ತೆಗಿಬಹುದು, ಬಟ್ ಅದಕ್ಕೆ ರೂಲ್ಸ್ ಅಪ್ಲೈ ಇದೆ. ಸೊ ಇವಾಗ ಎಷ್ಟು ಹಣ ಇಡ್ಬೋದು, ಯಾವ ರೀತಿ ಇಡ್ಬೋದು, ಎಷ್ಟು ಲಕ್ಷ ಹಣ ಇಟ್ರೆ ನಿಮ್ಗೆ ಎಷ್ಟು % ಬಡ್ಡಿ ಬರುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ನೋಡಿ, ಒಬ್ಬರೇ ಇಡ್ತೀರಾ ಅನ್ನೋದಾದ್ರೆ ನಿಮ್ದು ಒಂದು ಅಕೌಂಟ್ ಅಲ್ಲಿ ಏನ್ ಒಬ್ಬರೇ ಇಡ್ತೀರಾ ಅಂದ್ರೆ ನೀವು 9 ಲಕ್ಷದವರೆಗೂ ಇಡ್ಬೋದು. ಸೊ 9 ಲಕ್ಷ ನೀವು ಇಟ್ಟಾಗ ಸೊ ಎಷ್ಟು ಬರುತ್ತೆ ಬಡ್ಡಿ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. 9 ಲಕ್ಷದವರೆಗೂ ಇಡ್ಬೋದು, ಆಯ್ತಾ? ಜಂಟಿ ಅಕೌಂಟ್ ಅಂದ್ರೆ ಜಾಯಿಂಟ್ ಅಕೌಂಟ್ ಅಲ್ಲಿ, ಪೋಸ್ಟ್ ಆಫೀಸ್ ಅಲ್ಲೂ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿಸಬಹುದು. ಜಾಯಿಂಟ್ ಅಕೌಂಟ್ ಅಲ್ಲಿ ನಾವ್ ಇಡ್ತೀವಿ ಅಂತ ಅಂದ್ರೆ 15 ಲಕ್ಷದವರೆಗೂ ನೀವು ಇಡ್ಬೋದು ಈ ಅಮೌಂಟ್ ನ. ಸೊ ಇವಾಗ ಎಷ್ಟು ಲಕ್ಷಕ್ಕೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ನೀವು 1 ಲಕ್ಷ ಇಟ್ರೆ, ಮಿನಿಮಮ್ 1 ಲಕ್ಷ ಇಟ್ರೆ ನಿಮ್ಗೆ 617 ರೂಪಾಯಿ ಬರುತ್ತೆ. 1 ಲಕ್ಷ ನೀವು ಇಟ್ರೆ 5 ವರ್ಷದವರೆಗೂ ಇಡಬೇಕು. 5 ವರ್ಷದವರೆಗೂ ನೀವು ಅಮೌಂಟ್ ಇಡಬೇಕು. ಇನ್ ಕೇಸ್ ನಿಮ್ಗೆ ಏನಾದ್ರು ಸೆಂಟ್ರಲ್ ಪ್ರಾಬ್ಲಮ್ ಆದ್ರೆ, ಹೆಲ್ತ್ ಇಶ್ಯೂಸ್ ಆದ್ರೆ ನೀವು ಅದನ್ನ ವಾಪಸ್ ತಗೊಳ್ಬಹುದು. ಯಾವ ರೀತಿ, ಅದಕ್ಕೆಲ್ಲ ಏನ್ ರೂಲ್ಸ್ ಇದೆ ಅಂತ ಸೊ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಇವಾಗ 1 ಲಕ್ಷ ಇಟ್ರೆ ನೀವು 617 ರೂಪಾಯಿ ನಿಮ್ಗೆ ಬಡ್ಡಿ ಸಿಗುತ್ತೆ, ತಿಂಗಳ ಸಿಗುತ್ತೆ 1 ಲಕ್ಷ ಇಟ್ರೆ. ಸೊ 2 ಲಕ್ಷ ಇಟ್ರೆ ನಿಮ್ಗೆ 1234 ರೂಪಾಯಿ ಸಿಗುತ್ತೆ. ಇದು ಅಷ್ಟೇ ಮಂತ್ಲಿ. ನಾನು ಇವಾಗ ಏನ್ ಹೇಳ್ತೀನಿ, ಮಂತ್ಲಿ ನಿಮ್ಗೆ ಬಡ್ಡಿ ಅನ್ನೋದೇನಿದೆ ನಿಮ್ಮ ಅಕೌಂಟ್ ಬರ್ತಾ ಹೋಗುತ್ತೆ. ಸೊ 3 ಲಕ್ಷ ಇಟ್ರೆ 1850 ರೂಪಾಯಿ ಸಿಗುತ್ತೆ. 4 ಲಕ್ಷ ಇಟ್ರೆ 2467 ರೂಪಾಯಿ ಸಿಗುತ್ತೆ. 5 ಲಕ್ಷ ಇಟ್ರೆ 3084 ರೂಪಾಯಿ ಸಿಗುತ್ತೆ. 6 ಲಕ್ಷ ಇಟ್ರೆ 3700 ರೂಪಾಯಿ ಸಿಗುತ್ತೆ. 7 ಲಕ್ಷ ಇಟ್ರೆ 4317 ರೂಪಾಯಿ ಸಿಗುತ್ತೆ. 8 ಲಕ್ಷ ಇಟ್ರೆ 4934 ರೂಪಾಯಿ ಸಿಗುತ್ತೆ. 9 ಲಕ್ಷ ಇಟ್ರೆ 5050 ರೂಪಾಯಿ ಸಿಗುತ್ತೆ. 9 ಲಕ್ಷ ಇಟ್ರೆ 5050 ರೂಪಾಯಿ ಸಿಗುತ್ತೆ. 10 ಲಕ್ಷ ಇಟ್ರೆ 6167 ರೂಪಾಯಿ ಸಿಗುತ್ತೆ. 11 ಲಕ್ಷ ಇಟ್ರೆ 6784 ರೂಪಾಯಿ ಸಿಗುತ್ತೆ. 12 ಲಕ್ಷ ಇಟ್ರೆ 7400 ರೂಪಾಯಿ ಸಿಗುತ್ತೆ. 13 ಲಕ್ಷ ಇಟ್ರೆ 8017 ರೂಪಾಯಿ ಸಿಗುತ್ತೆ. 14 ಲಕ್ಷ ಇಟ್ರೆ 8634 ರೂಪಾಯಿ ಸಿಗುತ್ತೆ. 15 ಲಕ್ಷ ಇಟ್ರೆ 3250 ರೂಪಾಯಿ ಸಿಗುತ್ತೆ. ಸೊ ಇಷ್ಟರಲ್ಲಿ ನೀವು ಎಷ್ಟು ಅಮೌಂಟ್ ಬೇಕಾದ್ರೂ ನೀವು ಅಲ್ಲಿ ಡೆಪಾಸಿಟ್ ಮಾಡಬಹುದು. 1 ಲಕ್ಷ 2 ಲಕ್ಷ 3 ಲಕ್ಷ 4 ಲಕ್ಷ ಎಷ್ಟು ಬೇಕಾದ್ರೂ ನೀವು ಇನ್ವೆಸ್ಟ್ ಮಾಡಿ.
15 ಲಕ್ಷದವರೆಗೂ ನೀವು ಮಾಡ್ಬೋದು. 15 ಲಕ್ಷ ಕಂಪ್ಲೀಟ್ ಆಗಿ ನೀವು ಇಡ್ತು ಅಂತ ಅಂದ್ರೆ ನಿಮಗೆ 9,250 ರೂಪಾಯಿ ನಿಮ್ಮ ಮಂತ್ಲಿ ಸಿಗುತ್ತೆ. ನೀವು ಸಪೋಸ್ ಎಲ್ಲಾದ್ರೂ ಹೊರಗಡೆ ಕೆಲಸ ಮಾಡ್ತೀವಿ, ಏನಾದ್ರೂ ಒಂದ್ ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನ ಮಾಡ್ಕೊಳ್ತೀವಿ ಅನ್ನೋದ್ರು ಮಿನಿಮಮ್ 10,000 ರೂಪಾಯಿ ಸಿಗುತ್ತೆ. ಸೊ ಏನು ಓದಿರಲ್ಲ, ಅಥವಾ ಒಂದು SLC ಓದಿರ್ತೀವಿ, ಒಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀವಿ, ಅಥವಾ ಎಲ್ಲಾದ್ರೂ ಕೂಲಿ ಕೆಲಸ ಮಾಡ್ತೀವಿ ಅಂದ್ರೆ ಮಿನಿಮಮ್ 10,000 ರಿಂದ 12,000 ರೂಪಾಯಿ ಸಂಪಾದನೆ ಮಾಡಬಹುದು. ಅದಕ್ಕೆ ನೀವು ಬೆಳಗ್ಗೆ ಹೋಗಿ ಸಂಜೆ 8 ಅವರು ಕೆಲವರು OT ಅಂತ ಕೊಟ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆ ತರ ಎಲ್ಲ ಮಾಡಿ ನಿಮ್ಗೆ ಎಷ್ಟು ಸುಸ್ತಾಗುತ್ತೆ, ಹೋಗ್ಬೇಕು ಮನೆಯಿಂದ ಬರ್ಬೇಕು, ಕೆಲಸ ಮಾಡ್ಬೇಕು, ಸಿಕ್ಕಾಪಡೆ ಸುಸ್ತಾಗುತ್ತೆ. ಸೊ ಅದ್ರ ಬದಲು ನೀವು ಈ ರೀತಿ ಯಾವ್ದಾದ್ರು ಇವು ಅಮೌಂಟ್ ಏನಾದ್ರು ಸೇವಿಂಗ್ಸ್ ಅಂತ ಇಟ್ಕೊಂಡಿದ್ರೆ, ಅದನ್ನ ಮನೆಯಲ್ಲೇ ಇಟ್ಕೊಂಡಿದ್ರೆ, ವೇಸ್ಟ್ ಆಗಿ ಬೀರುನಲ್ಲಿ ಲಾಕ್ ಮಾಡಿ ಎತ್ತಿಟ್ಟಿದ್ರೆ, ಸೊ ಖಂಡಿತ ನೀವು ಈ ತರ ಪೋಸ್ಟ್ ಆಫೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. 15 ಲಕ್ಷ ಇಟ್ರೆ 9,250 ರೂಪಾಯಿ ಯಾವುದೇ ಸಂಬಳಕ್ಕೆ ಏನು ಕಡಿಮೆ ಇಲ್ಲ. ಒಂದು ಮನೆ ಮೇಂಟೈನ್ ಆರಾಮಾಗಿ ಮಾಡ್ಬೋದು. ಒಂದು ಮನೆ ಮೇಂಟೈನ್ ಅಂದ್ರೆ ಒಂದು 4 ಜನ ಇರುವ ಫ್ಯಾಮಿಲಿ ಏನ್ ನಿಮ್ದು ರೇಷನ್ ಖರ್ಚು ಬರುತ್ತೆ, ಸೊ ಅದನ್ನ ಆರಾಮ್ಸಿ ನೀವು ಮಾಡ್ಕೊಳ್ಬಹುದು. ಸೊ ಮನೆಯಲ್ಲೇ ದುಡ್ಡು ಇಟ್ರೆ ದುಡ್ಡಿಗೆ ದುಡ್ಡು ಬೆಳೆಯಲ್ಲ. ಯಾವತ್ತಿದ್ರೂ ದಿನ ಹೋಗ್ತಾ ದುಡ್ಡಿನ ವ್ಯಾಲ್ಯೂ ಕಡಿಮೆನೆ ಆಗುತ್ತೆ ಹೊರತು ನಿಮ್ಗೆ ಅದು ಜಾಸ್ತಿ ಆಗಲ್ಲ. ಸೊ ಈ ರೀತಿ ನೀವು ಇಟ್ರೆ 1 to ಡಬಲ್ ಆಗುತ್ತೆ, ಅಂದ್ರೆ ಅಮೌಂಟ್ ಜಾಸ್ತಿ ಆಗುತ್ತೆ. ಸೊ ನೀವೇ ಲೆಕ್ಕ ಹಾಕೊಳ್ಳಿ, 5 ವರ್ಷಕ್ಕೆ 15 ಲಕ್ಷ ಇಟ್ಟಾಗ 5 ವರ್ಷಕ್ಕೆ ತಿಂಗಳಿಗೆ 9,250 ರೂಪಾಯಿ ಅಂತ ಆದ್ರೆ 5 ವರ್ಷಕ್ಕೆ ನಿಮ್ಗೆ ಎಷ್ಟು ಬರುತ್ತೆ ಅಮೌಂಟ್. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು, ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಏನಪ್ಪಾ ಅಂದ್ರೆ ನಮ್ಗೆ ಸೆಂಟ್ರಲ್ ಹೆಲ್ತ್ ಇಶ್ಯೂಸ್ ಆಗುತ್ತೆ, ನಮ್ಗೆ ಏನಾದ್ರು ಖರ್ಚಿಗೆ ಬೇಕಾಗುತ್ತೆ, ನಮಗೆ ಪ್ರಾಬ್ಲಮ್ ಆಗುತ್ತೆ, ನಾವು ಅಮೌಂಟ್ ನಾವು ತಗೊಳಕ್ ಆಗಲ್ವಾ? ಖಂಡಿತ ತಗೊಳ್ಬಹುದು, ಬಟ್ ಇಲ್ಲಿ ನಿಮ್ಗೆ ರೂಲ್ಸ್ ಅನ್ನೋದು ಅಪ್ಲೈ ಆಗಿರುತ್ತೆ. ಸೊ ಇವಾಗ ನೀವು ಏನು ಅಮೌಂಟ್ ಇಟ್ಟಿರ್ತೀರಾ, ಎಷ್ಟಾದ್ರೂ ಇಡಿ, ಒಂದಿಷ್ಟು ಅಂತ ಅಮೌಂಟ್ ಇಟ್ಟಿರ್ತೀರಾ, 1 ಲಕ್ಷನೋ 2 ಲಕ್ಷನೋ 3 ಲಕ್ಷನೋ ಎಷ್ಟು ಇಟ್ಟಿರ್ತೀರಾ, 1 ವರ್ಷದೊಳಗಡೆ ತಗೊಳ್ಬೇಕಾಗತ್ತೆ. ಈಗ ಒಂದು 6 ತಿಂಗಳು ನೀವು ತಗೊಂಡಿರ್ತೀರಾ, ಒಂದು 6 ತಿಂಗಳು 7 ತಿಂಗಳು ನೀವು ತಗೊಂಡಿರ್ತೀರಾ, ಬಡ್ಡಿ ತಗೊಂಡಿರ್ತೀರಾ, ಅಮೌಂಟ್ ಅಲ್ಲೇ ಇರುತ್ತೆ. 6 ತಿಂಗಳು 7 ತಿಂಗಳು ತಗೊಂಡಿರ್ತೀರಾ. ಸೊ ಅದ್ರೊಳಗಡೆ ನೀವು ನಿಮ್ಮ ಅಮೌಂಟ್ ನ ವಾಪಸ್ ತಗೊಳ್ಬೇಕು, ನಿಮ್ಗೆ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅವಾಗ ನೀವ್ ಏನ್ ಮಾಡ್ಬೇಕು? ಸೊ ತಗೊಳ್ಬಹುದು, ನಿಮ್ ಏನ್ ಪ್ರಾಬ್ಲಮ್ ಇದೆ ರೀಸನ್ ನೀವು ಅದನ್ನ ಕೊಟ್ಬಿಟ್ಟು ನೀವು ತಗೊಳ್ಬಹುದು. ಬಟ್ ನೀವೇನು 7 ತಿಂಗಳು 8 ತಿಂಗಳು 6 ತಿಂಗಳು ಬಡ್ಡಿ ಅನ್ನೋದು ನೀವು ತಗೊಂಡಿರ್ತೀರಾ, ನೀವು ಯೂಸ್ ಮಾಡ್ಕೊಂಡಿರ್ತೀರಾ. ಸೊ ಆ ಬಡ್ಡಿನ ಅವರು ವಸೂಲಿ ಮಾಡ್ಕೊಳ್ತಾರೆ. ಅಂದ್ರೆ ನೀವೇನ್ ಇಟ್ಟಿರ್ತೀರಾ ಅಮೌಂಟ್, ಅದ್ರಲ್ಲಿ ಅವ್ರು ಏನ್ ಕೊಟ್ಟಿರ್ತಾರೆ ಬಡ್ಡಿ, ಅದನ್ನ ಕಟ್ ಮಾಡಿ ನಿಮ್ಗೆ ಅಮೌಂಟ್ ನ ಮಿಕ್ಕಿದನ್ನ ಕೊಡ್ತಾರೆ. ಸೊ ಇದು ಒಂದು. ಸೊ ಇದಾದ್ಮೇಲೆ 3 ವರ್ಷ ಆದ್ಮೇಲೆ ತಗೊಳ್ತೀವಿ ನಾವು ಅಂತ ಅಂದ್ರೆ, 3 ವರ್ಷ ಆದ್ಮೇಲೆ ತಗೊಳ್ತೀವಿ ಅಂದ್ರೆ 3 ವರ್ಷದವರೆಗೂ ಇಟ್ಟಿರ್ತೀರಾ, 3 ವರ್ಷದವರೆಗೂ ನೀವು ತೆಗ್ದಿರಲ್ಲ. ಅದಾದ್ಮೇಲೆ ನಾವು ತಗೊಳ್ತೀವಿ ಅಂತ ಅಂದ್ರೆ ನಿಮ್ಗೆ 2% ಅಷ್ಟು ದಂಡ ಹಾಕ್ತಾರೆ. 2% ಅಷ್ಟು ದಂಡ ಅಂದ್ರೆ ನೀವು 3 ವರ್ಷದವರೆಗೂ ಬಡ್ಡಿ ತಗೊಂಡಿರ್ತೀರಾ, ನೀವು ಯೂಸ್ ಮಾಡ್ಕೊಂಡಿರ್ತೀರಾ, ಸೊ ಅದನ್ನು ವಾಪಸ್ ಕೇಳಲ್ಲ. 2% ಅಂದ್ರೆ ನೀವು ಅಮೌಂಟ್ ಏನ್ ಇಟ್ಟಿರ್ತೀರಾ ಅದಕ್ಕೆ 2% ಅಷ್ಟು ಬಡ್ಡಿ ದಂಡ ಹಾಕ್ತಾರೆ. ಸೊ ಅದನ್ನ ಏನಿದೆ ಅದನ್ನ ಕಟ್ ಮಾಡಿ ನಿಮ್ಗೆ ಮಿಕ್ಕಿದ ಅಮೌಂಟ್ ಅನ್ನ ಕೊಡ್ತಾರೆ. ಸೊ ಇವಾಗ 4 ವರ್ಷ ಕಟ್ಟಿರ್ತೀವಿ, ಇನ್ನು 1 ವರ್ಷ ಮಿಕ್ಕಿರುತ್ತೆ. ಸೊ ಅವಾಗ ನೀವು ತಗೊಳ್ತೀರಾ. ಸೊ ಅವಾಗ ಏನಾಗುತ್ತೆ, 1% ಹಾಕ್ತಾರೆ. 1% ದಂಡ ಹಾಕ್ಬಿಟ್ಟು ಮಿಕ್ಕಿದ ಅಮೌಂಟ್ ನ ನಿಮಗೆ ಕೊಡ್ತಾರೆ. ಕಂಪ್ಲೀಟ್ ಆಗಿ ನೀವು 5 ವರ್ಷ ಇಟ್ರಿ ಅಂದ್ರೆ 5 ವರ್ಷ ಆದ್ಮೇಲೆ ಅಮೌಂಟ್ ನಿಮ್ಗೆ 100% ನಿಮ್ಗೆ ವಾಪಸ್ ಬರುತ್ತೆ. ಅದ್ರಲ್ಲಿ 5 ವರ್ಷಕ್ಕೆ ನೀವು ಬಡ್ಡಿನೂ ತಗೊಂಡಿರ್ತೀರಾ. ಸೊ ಬೆಸ್ಟ್ ಅಲ್ವಾ ಇದು? ಒಂದು 15 ಲಕ್ಷದಷ್ಟು ಅಮೌಂಟ್ ಸೇವಿಂಗ್ಸ್ ಅನ್ನೋದು ಇಟ್ಕೊಂಡಿದ್ರೆ ಅದನ್ನ ಪೋಸ್ಟ್ ಆಫೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟು ನೀವು ಮಂತ್ಲಿ 9,250 ರೂಪಾಯಿ ತಗೊಳ್ಳೋದು ತುಂಬಾ ಬೆಸ್ಟ್ ಅಲ್ವಾ? ಅಥವಾ 4 ಲಕ್ಷ 5 ಲಕ್ಷ ಇತ್ತು ಅಂದ್ರೆ ಎಷ್ಟೆಷ್ಟು ಲಕ್ಷಕ್ಕೆ ಇಷ್ಟಿಷ್ಟು ಅಂತ ನಾನು ಹೇಳಿದೀನಿ. ನೀವು ಅದನ್ನ ನೋಡ್ಕೊಂಡು ನಿಮ್ಮ ಏನು ತಾಪತ್ರಯಗಳಿರುತ್ತೆ ಅದನ್ನ ಖಂಡಿತ ಮಾಡ್ಕೊಳ್ಬಹುದು, ಯೂಸ್ ಮಾಡ್ಕೊಳ್ಬಹುದು. ಇಷ್ಟು ಗ್ಯಾರಂಟಿ ನಿಮಗೆ ಎಲ್ಲೂ ಸಿಗಲ್ಲ. ಇಷ್ಟು ಗ್ಯಾರಂಟಿಯಾಗಿ ಮಂತ್ಲಿ ಕೊಡ್ತೀವಿ ನಿಮ್ಗೆ ಅಂತ ನಿಮ್ಗೆ ಎಲ್ಲೂ ಸಿಗಲ್ಲ. ಒಂದೊಂದ್ಸರಿ ಹಸಲೇ ಬರ್ದಿದ್ರಷ್ಟು ಮಟ್ಟಕ್ಕೆ ಹೋಗುತ್ತೆ ಜನಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರೆ. ಇದು ಬೆಸ್ಟ್. ಸೊ ಯೂಸ್ ಮಾಡ್ಕೊಳ್ಳಿ. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್, ಇಲ್ಲಾಂದ್ರೆ ಡಿಸ್ಲೈಕ್, ಏನೋ ಒಂದ್ ಕೊಡಿ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸುತ್ತಮುತ್ತ ಇರೋರಿಗೆ, ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ಗೆ ಎಲ್ಲೆಲ್ಲಿ ಆಗುತ್ತೋ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ಇದರಿಂದ ಇನ್ನೂ 4 ಜನಕ್ಕೆ ಒಳ್ಳೇದಾಗತ್ತೆ. ನೀವು ಮಾಡೋ ಒಂದು ಶೇರ್ ಇಂದ 4 ಜನಕ್ಕೆ ಇನ್ಫಾರ್ಮೇಶನ್ ಸಿಗುತ್ತೆ, ಒಳ್ಳೇದಾಗತ್ತೆ ಅಂದ್ರೆ ಅದನ್ನ ಯಾಕೆ ಬಿಡ್ಬೇಕಲ್ವಾ? ಶೇರ್ ಮಾಡಿ. ಶೇರ್ ಮಾಡೋದ್ರಲ್ಲಿ ಏನ್ ಕಳ್ಕೊಳ್ತೀರಾ? ಓಕೆ, ಸೊ ನೆಕ್ಸ್ಟ್ ಇದೇ ತರದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.